ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇರತಕ್ಕಂಥದ್ದು. ಒಂದು ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ಬೇಕು ಅನ್ನುವಂಥದ್ದು, ಇನ್ನೊಂದು ಅಲ್ಪಸಂಖ್ಯಾತ ಸಮುದಾಯ ಹೆಚ್ಚಾಗಿದೆ, ನಮಗೆ ಟಿಕೆಟ್ ಬೇಕು ಅನ್ನುವಂಥದ್ದು ಅಲ್ಪಸಂಖ್ಯಾತ ನಾಯಕರ ಒತ್ತಾಯ ಇರತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯರು ಮತ್ತು ಅಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂತಹ ಅಬ್ದುಲ್ ಜಬ್ಬಾರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಕೂಡ ಟಿಕೆಟ್ ಆಕಾಂಕ್ಷಿ ಇದ್ದೀರಿ, MLC ಇದ್ದೀರಿ, ಹಿರಿಯ ನಾಯಕರು ಇದ್ದೀರಿ. ಆದ್ರೆ ಪಕ್ಷ ಯಾವ ತರ ಸ್ಪಂದಿಸ್ತಾ ಇದೆ ತಮ್ಮ ಮನವಿಗೆ ಅಂತ? ಪಕ್ಷ ಯಾವಾಗಲೂ ಯಾರ್ಯಾರು ಕೇಳ್ತಾರಂತ ಪರಿಶೀಲಿಸಿ ಸೂಕ್ತ ಕ್ರಮ ತಗೊಂತಾರಂತ ಭರವಸೆನೂ ಇದೆ. ಮುಂಚಿಂದನೂ ಅದೇನೇ ಮನೆ ಮಾಡ್ಕೊಂಡ್ ಬಂದಿದ್ದಾರೆ. ಯಾರು ಪ್ರಬಲ ಇದ್ದಾರೆ, ಯಾರಿಗೆ ಕೊಟ್ರೆ ಗೆಲ್ತಾರೆ, ಯಾರಿಗೆ ಕೊಟ್ರೆ ಚೆನ್ನಾಗ್ ಆಗ್ತಿದೆ ಅಂತ, ಪಕ್ಷಕ್ಕೆ ಒಳ್ಳೇದಾಗ್ತದೆ ಅಂತ ಈ ತೀರ್ಮಾನ ಮಾಡ್ತಾರೆ ಮುಖಂಡರುಗಳು. ಅಲ್ಲ, ಬಹಳ ಪ್ರಮುಖವಾಗಿ ಕುಟುಂಬದಲ್ಲಿ ಯಾರು ಮರಣ ಹೊಂದಿರ್ತಾರೆ ಹಾಲಿ ಇದ್ದವ್ರಿಗೆ ಅವ್ರಿಗೆ ಕೊಡ್ತಕ್ಕಂಥದ್ದು ವಾಡಿಕೆ. ಆದ್ರೆ ಯಾಕೆ ಈ ಸರಿ ಬ್ರೇಕ್ ಮಾಡ್ಬೇಕು ಅನ್ನುವಂಥದ್ದು ತಮ್ಮ ಒತ್ತಾಯ ಅಂತ? ಅವ್ರ ಮಗ ಮಿನಿಸ್ಟರ್ ಇದ್ದಾರೆ, ಸೊಸಿ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ. ಎಲ್ಲರೂ ಬೇರೆ ಎಲ್ಲ ಅದೇ ಮನೆಯ ಕೊಟ್ಬಿಟ್ರೆ ಬೇರೆ ಎಲ್ಲರೂ ಪಕ್ಷ ಇಲ್ವಾ? ಬೇರೆ ಯಾರು ಲೀಡರ್ಗಳು ಇಲ್ವಾ? ಯಾವ್ದು ಪಕ್ಷದ ವರ್ಕರ್ಸ್ ಇಲ್ವಾ ಅಂತ ನಾವು ಕೇಳ್ತಾ ಇದೀವಿ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಡ್ಬೇಕು ಅನ್ನುವಂಥದ್ದು ಅಥವಾ ಬೇರೆ ಯಾರಿಗೆ ಕೊಟ್ಟರು ಅವ್ರ ಕುಟುಂಬ ಹೊರತುಪಡಿಸಿ ನೀವು ಕೆಲಸ ಮಾಡಕ್ ರೆಡಿ ಇದ್ರಿ? ಅಲ್ಪಸಂಖ್ಯಾತರು ಜಾಸ್ತಿ ಇದಾರಂತ ನಾವು ಕೇಳ್ತಾ ಇದೀವಿ. ಅದ್ರ ಜೊತೆಗೆ ಬೇರೆ ಯಾರು ಕೊಟ್ರು ನಾವು ಮಾಡ್ತೀವಿ. ಅದ್ರಾಗ ಎರಡನೇ ವಿಚಾರನೇ ಇಲ್ಲ. ಬೇಕಾದಷ್ಟು ಜನ 3-4 ಪ್ರಬಲವಾದ ಕಮ್ಯುನಿಟಿ ಇದಾವ ಅಲ್ಲಿ. ಒಂದು ಪಂಚಮಶಾಲಿ ಸಮಾಜ ಇದೆ, ಎರಡನೇದು ನಾಯಕ ST ಸಮಾಜ ಇದೆ, ಮೂರನೇದು ಕುರುಬ ಸಮಾಜ ಇದೆ, ಮತ್ತೆ SC ಸಮಾಜ ಇದೆ. ಇದ್ರಾಗ ಯಾರು ಬೇಕಾದ್ರೂ ಕೊಡ್ಲಿ, ನಾವು ಮಾಡ್ತೀವಿ. ಅವ್ರಿಗೆ ಕೊಡ್ಬೇಕಂತ ಏನದ ಕಾಂಟ್ರಾಕ್ಟ್ ಅಲ್ಲಲ್ಲ. ಅಂದ್ರೆ ಶಾಮನೂರ್ ಕುಟುಂಬಕ್ಕೆ ಅವ್ರಿಗೆ ಕೊಡೋದು ನೀವು ವಿರೋಧ ಇದೆ ಅನ್ನೋದು? ವಿರೋಧ ಏನಿಲ್ಲ, ಎಲ್ಲಾದು ಅವ್ರಿಗೆ ಕೊಡಬಾರ್ದು, ಬೇರೆಯವ್ರು ಆಧಾರ ಅಂತ ಹೇಳ್ತಾರೆ. ನಾನು ಪಕ್ಷದ ಜಿಲ್ಲಾಧ್ಯಕ್ಷನಾಗಿ 3 ಸರ್ತಿ ಕೆಲಸ ಮಾಡಿದ್ದೀನಿ. ನಮ್ಗೆ ಅಲ್ಲಿ ಜನದ ನಾಡಿ ಮಿಡಿ ಗೊತ್ತು. ಅಲ್ಲಿ ಅಷ್ಟು ಸಮಾಜ 90% ಅಹಿಂದ ಸಮಾಜ ಇಟ್ಕೊಂಡು ದಾವಣಗೆರೆ ಸೌತ್ ನಲ್ಲಿ ಬರೀ ಇವ್ರ ಫ್ಯಾಮಿಲಿಗೆ ಕೊಡ್ಕೊಂಡು ಹೋಗ್ತಿರಲ್ಲ ಅಂತ ನಮ್ಮ ವಿರೋಧ ಇದೆ ಅಷ್ಟೇ. ಒಂದು ವೇಳೆ ಪಕ್ಷ ನಿಮ್ಮ ಮಾತುಗಳನ್ನ ಮೀರಿ ಅವ್ರ ಕುಟುಂಬಕ್ಕೆ ಟಿಕೆಟ್ ನೀಡಿದ್ರೆ ತಮ್ಗಳ ನಡೆ ಏನಿರುತ್ತೆ ಅಂತ ಸರ್? ನಮ್ಗಳ ನಡೆ ಏನಿಲ್ಲ, ವರ್ಕರ್ಸ್ಗಳು ಲೀಡರ್ಗಳು ಏನ್ ಹೇಳ್ತಾರ ಆ ಡೈರೆಕ್ಷನ್ ಮೇಲೆ ಹೋಗ್ತೀವಿ. ಪಕ್ಷ ಬಿಟ್ಟು ಪಕ್ಷ ವಿರೋಧಿ ಕೆಲಸ ಮಾಡಕ್ ತಯಾರಿಲ್ಲ ನಾವು. ಈಗ ತನಕ ಮಾಡಿಲ್ಲ, ಹಿಂದೆನೂ ಮಾಡಿಲ್ಲ, ಮುಂದೆನೂ ಮಾಡಾಕಿಲ್ಲ. ತಮ್ದೊಂದು ಮನವಿ ಇದೆ, ನಮ್ಮನ್ನು ಪರಿಗಣಿಸಿ ಅನ್ನೋಂಥದ್ದು. ನಮಗೆ ಭರವಸೆ ಇದೆ, ಮನವಿ ಸಮೇತ ಭರವಸೆನೂ ಇದೆ. ನಮಗೆ ಪರಿಗಣಿಸ್ತಾರೆ. ಯಾಕಂದ್ರೆ 40 ವರ್ಷದಿಂದನೂ ನಾವು ಅದು ಆ ವಿಚಾರ ನಡ್ಕೊಂತ ಬರ್ತಾ ಇದೀವಿ ಅಂತ ಅಷ್ಟೇ. ಆದ್ರೆ ತಮ್ಮ ಮನವಿಗೆ ನಿಮ್ಮನ್ನ ಸಮುದಾಯದ ನಾಯಕರು ಸ್ಪಂದಿಸ್ತಾ ಇಲ್ಲ ಸರಿಯಾಗಿ ಅನ್ನೋದು? ನಮ್ಗೆ ನಂದು ಇನ್ನು ಈಗ ತನಕ ಗೊತ್ತಾಗಿಲ್ಲ. ಅದು ಇಲ್ಲ ಅಂತ ನಿರಾಕರಿಸಿದಲ್ಲಿ ನಮ್ಗೆ ಅದು ಗೊತ್ತಾಗ್ತೈತಿ. ಈಗ ತನಕ ನಮ್ಗೆ ಭರವಸೆ ಇದೆ, ಕೊಡ್ತಾರೆ. ಜಮೀರ್ ಅವ್ರು ಏನಾದ್ರು ಮಾತನಾಡ್ತಾರ ಸರ್ ಹೈಕಮಾಂಡ್ CM ಅವ್ರ ಜೊತೆ? ಇಲ್ಲ, ಜಮೀರ್ ಅವರು ಹೇಳಿರೋದು ಮುಸ್ಲಿಮಿಗೆ ಕೊಡ್ರಿ ಅಂತ, ನನಗ್ ಕೊಡ್ರಿ ಅಂತ ಎಲ್ಲಿ ಹೇಳಿಲ್ಲ ಅವ್ರು. ಪಕ್ಷ ಹೇಗೆ ಹೇಳುತ್ತೆ ಹಾಗೆ ಕೇಳ್ತೀರಿ ಅಷ್ಟೇ. ಪಕ್ಷ ಅಂತ ಹೇಳಿದ್ರೆ ನಮ್ಮ ಬೆನ್ವಿ ಸ್ವೀಕರಿಸ್ತಾರಲ್ಲ, ನೋಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಅಬ್ದುಲ್ ಜಬ್ಬಾರ್ ಅವರ ಸ್ಪಷ್ಟನೆ. ಪದೇ ಪದೇ ಅವ್ರ ಕುಟುಂಬಕ್ಕೆ ಟಿಕೆಟ್ ಬೇಡ, ಯಾರಿಗಾದ್ರೂ ಬೇರೆ ಕೊಟ್ಟರು ಕೂಡ ನಾವು ಕೆಲಸ ಮಾಡಕ್ ರೆಡಿ ಇದ್ದೇವೆ. ಅದ್ರ ಜೊತೆಗೆ ನಮ್ಮನ್ನು ಕೂಡ ಅಲ್ಪಸಂಖ್ಯಾತ ಸಮುದಾಯ ಅಥವಾ ನನ್ನನ್ನು ಕೂಡ ಪರಿಗಣಿಸಿ ಟಿಕೆಟ್ಗಾಗಿ ಅನ್ನುವಂತ ಒಂದು ಒತ್ತಾಯನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಿವ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇರತಕ್ಕಂಥದ್ದು. ಒಂದು ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ಬೇಕು ಅನ್ನುವಂಥದ್ದು, ಇನ್ನೊಂದು ಅಲ್ಪಸಂಖ್ಯಾತ ಸಮುದಾಯ ಹೆಚ್ಚಾಗಿದೆ, ನಮಗೆ ಟಿಕೆಟ್ ಬೇಕು ಅನ್ನುವಂಥದ್ದು ಅಲ್ಪಸಂಖ್ಯಾತ ನಾಯಕರ ಒತ್ತಾಯ ಇರತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯರು ಮತ್ತು ಅಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂತಹ ಅಬ್ದುಲ್ ಜಬ್ಬಾರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಕೂಡ ಟಿಕೆಟ್ ಆಕಾಂಕ್ಷಿ ಇದ್ದೀರಿ, MLC ಇದ್ದೀರಿ, ಹಿರಿಯ ನಾಯಕರು ಇದ್ದೀರಿ. ಆದ್ರೆ ಪಕ್ಷ ಯಾವ ತರ ಸ್ಪಂದಿಸ್ತಾ ಇದೆ ತಮ್ಮ ಮನವಿಗೆ ಅಂತ? ಪಕ್ಷ ಯಾವಾಗಲೂ ಯಾರ್ಯಾರು ಕೇಳ್ತಾರಂತ ಪರಿಶೀಲಿಸಿ ಸೂಕ್ತ ಕ್ರಮ ತಗೊಂತಾರಂತ ಭರವಸೆನೂ ಇದೆ. ಮುಂಚಿಂದನೂ ಅದೇನೇ ಮನೆ ಮಾಡ್ಕೊಂಡ್ ಬಂದಿದ್ದಾರೆ. ಯಾರು ಪ್ರಬಲ ಇದ್ದಾರೆ, ಯಾರಿಗೆ ಕೊಟ್ರೆ ಗೆಲ್ತಾರೆ, ಯಾರಿಗೆ ಕೊಟ್ರೆ ಚೆನ್ನಾಗ್ ಆಗ್ತಿದೆ ಅಂತ, ಪಕ್ಷಕ್ಕೆ ಒಳ್ಳೇದಾಗ್ತದೆ ಅಂತ ಈ ತೀರ್ಮಾನ ಮಾಡ್ತಾರೆ ಮುಖಂಡರುಗಳು. ಅಲ್ಲ, ಬಹಳ ಪ್ರಮುಖವಾಗಿ ಕುಟುಂಬದಲ್ಲಿ ಯಾರು ಮರಣ ಹೊಂದಿರ್ತಾರೆ ಹಾಲಿ ಇದ್ದವ್ರಿಗೆ ಅವ್ರಿಗೆ ಕೊಡ್ತಕ್ಕಂಥದ್ದು ವಾಡಿಕೆ. ಆದ್ರೆ ಯಾಕೆ ಈ ಸರಿ ಬ್ರೇಕ್ ಮಾಡ್ಬೇಕು ಅನ್ನುವಂಥದ್ದು ತಮ್ಮ ಒತ್ತಾಯ ಅಂತ? ಅವ್ರ ಮಗ ಮಿನಿಸ್ಟರ್ ಇದ್ದಾರೆ, ಸೊಸಿ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ. ಎಲ್ಲರೂ ಬೇರೆ ಎಲ್ಲ ಅದೇ ಮನೆಯ ಕೊಟ್ಬಿಟ್ರೆ ಬೇರೆ ಎಲ್ಲರೂ ಪಕ್ಷ ಇಲ್ವಾ? ಬೇರೆ ಯಾರು ಲೀಡರ್ಗಳು ಇಲ್ವಾ? ಯಾವ್ದು ಪಕ್ಷದ ವರ್ಕರ್ಸ್ ಇಲ್ವಾ ಅಂತ ನಾವು ಕೇಳ್ತಾ ಇದೀವಿ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಡ್ಬೇಕು ಅನ್ನುವಂಥದ್ದು ಅಥವಾ ಬೇರೆ ಯಾರಿಗೆ ಕೊಟ್ಟರು ಅವ್ರ ಕುಟುಂಬ ಹೊರತುಪಡಿಸಿ ನೀವು ಕೆಲಸ ಮಾಡಕ್ ರೆಡಿ ಇದ್ರಿ? ಅಲ್ಪಸಂಖ್ಯಾತರು ಜಾಸ್ತಿ ಇದಾರಂತ ನಾವು ಕೇಳ್ತಾ ಇದೀವಿ. ಅದ್ರ ಜೊತೆಗೆ ಬೇರೆ ಯಾರು ಕೊಟ್ರು ನಾವು ಮಾಡ್ತೀವಿ. ಅದ್ರಾಗ ಎರಡನೇ ವಿಚಾರನೇ ಇಲ್ಲ. ಬೇಕಾದಷ್ಟು ಜನ 3-4 ಪ್ರಬಲವಾದ ಕಮ್ಯುನಿಟಿ ಇದಾವ ಅಲ್ಲಿ. ಒಂದು ಪಂಚಮಶಾಲಿ ಸಮಾಜ ಇದೆ, ಎರಡನೇದು ನಾಯಕ ST ಸಮಾಜ ಇದೆ, ಮೂರನೇದು ಕುರುಬ ಸಮಾಜ ಇದೆ, ಮತ್ತೆ SC ಸಮಾಜ ಇದೆ. ಇದ್ರಾಗ ಯಾರು ಬೇಕಾದ್ರೂ ಕೊಡ್ಲಿ, ನಾವು ಮಾಡ್ತೀವಿ. ಅವ್ರಿಗೆ ಕೊಡ್ಬೇಕಂತ ಏನದ ಕಾಂಟ್ರಾಕ್ಟ್ ಅಲ್ಲಲ್ಲ. ಅಂದ್ರೆ ಶಾಮನೂರ್ ಕುಟುಂಬಕ್ಕೆ ಅವ್ರಿಗೆ ಕೊಡೋದು ನೀವು ವಿರೋಧ ಇದೆ ಅನ್ನೋದು? ವಿರೋಧ ಏನಿಲ್ಲ, ಎಲ್ಲಾದು ಅವ್ರಿಗೆ ಕೊಡಬಾರ್ದು, ಬೇರೆಯವ್ರು ಆಧಾರ ಅಂತ ಹೇಳ್ತಾರೆ. ನಾನು ಪಕ್ಷದ ಜಿಲ್ಲಾಧ್ಯಕ್ಷನಾಗಿ 3 ಸರ್ತಿ ಕೆಲಸ ಮಾಡಿದ್ದೀನಿ. ನಮ್ಗೆ ಅಲ್ಲಿ ಜನದ ನಾಡಿ ಮಿಡಿ ಗೊತ್ತು. ಅಲ್ಲಿ ಅಷ್ಟು ಸಮಾಜ 90% ಅಹಿಂದ ಸಮಾಜ ಇಟ್ಕೊಂಡು ದಾವಣಗೆರೆ ಸೌತ್ ನಲ್ಲಿ ಬರೀ ಇವ್ರ ಫ್ಯಾಮಿಲಿಗೆ ಕೊಡ್ಕೊಂಡು ಹೋಗ್ತಿರಲ್ಲ ಅಂತ ನಮ್ಮ ವಿರೋಧ ಇದೆ ಅಷ್ಟೇ.
ಒಂದು ವೇಳೆ ಪಕ್ಷ ನಿಮ್ಮ ಮಾತುಗಳನ್ನ ಮೀರಿ ಅವ್ರ ಕುಟುಂಬಕ್ಕೆ ಟಿಕೆಟ್ ನೀಡಿದ್ರೆ ತಮ್ಗಳ ನಡೆ ಏನಿರುತ್ತೆ ಅಂತ ಸರ್? ನಮ್ಗಳ ನಡೆ ಏನಿಲ್ಲ, ವರ್ಕರ್ಸ್ಗಳು ಲೀಡರ್ಗಳು ಏನ್ ಹೇಳ್ತಾರ ಆ ಡೈರೆಕ್ಷನ್ ಮೇಲೆ ಹೋಗ್ತೀವಿ. ಪಕ್ಷ ಬಿಟ್ಟು ಪಕ್ಷ ವಿರೋಧಿ ಕೆಲಸ ಮಾಡಕ್ ತಯಾರಿಲ್ಲ ನಾವು. ಈಗ ತನಕ ಮಾಡಿಲ್ಲ, ಹಿಂದೆನೂ ಮಾಡಿಲ್ಲ, ಮುಂದೆನೂ ಮಾಡಾಕಿಲ್ಲ. ಆದ್ರೆ ತಮ್ದೊಂದು ಮನವಿ ಇದೆ, ನಮ್ಮನ್ನು ಪರಿಗಣಿಸಿ ಅನ್ನೋಂಥದ್ದು. ನಮಗೆ ಭರವಸೆ ಇದೆ, ಮನವಿ ಸಮೇತ ಭರವಸೆನೂ ಇದೆ. ನಮಗೆ ಪರಿಗಣಿಸ್ತಾರೆ, ಯಾಕಂದ್ರೆ 40 ವರ್ಷದಿಂದನೂ ನಾವು ಅದು ಆ ವಿಚಾರ ನಡ್ಕೊಂತ ಬರ್ತಾ ಇದೀವಿ ಅಂತ ಅಷ್ಟೇ. ಆದ್ರೆ ತಮ್ಮ ಮನವಿಗೆ ನಿಮ್ಮನ್ನ ಸಮುದಾಯದ ನಾಯಕರು ಸ್ಪಂದಿಸ್ತಾ ಇಲ್ಲ ಸರಿಯಾಗಿ ಅನ್ನೋದು. ನಮ್ಗೆ ನಂದು ಇನ್ನು ಈಗ ತನಕ ಗೊತ್ತಾಗಿಲ್ಲ. ಅದು ಇಲ್ಲ ಅಂತ ನಿರಾಕರಿಸಿದಲ್ಲಿ ನಮ್ಗೆ ಅದು ಗೊತ್ತಾಗ್ತೈತಿ. ಈಗ ತನಕ ನಮ್ಗೆ ಭರವಸೆ ಇದೆ, ಕೊಡ್ತಾರ. ಜಮೀರ್ ಅವ್ರು ಏನಾದ್ರು ಮಾತನಾಡ್ತಾರ ಸರ್ ಹೈಕಮಾಂಡ್ ಸಿಎಂ ಅವ್ರ ಜೊತೆ? ಇಲ್ಲ, ಜಮೀರ್ ಅವರು ಹೇಳಿರೋದು ಮುಸ್ಲಿಮಿಗೆ ಕೊಡ್ರಿ ಅಂತ, ನನಗ್ ಕೊಡ್ರಿ ಅಂತ ಎಲ್ಲಿ ಹೇಳಿಲ್ಲ ಅವ್ರು. ಒಟ್ಟಲ್ಲಿ ಪಕ್ಷ ಹೇಗ್ ಹೇಳುತ್ತೆ ಹಾಗೆ ಕೇಳ್ತೀರಿ ಅಷ್ಟೇ. ಪಕ್ಷ ಅಂತ ಹೇಳಿದ್ರೆ ನಮ್ಮ ಬೆನ್ವಿ ಸ್ವೀಕರಿಸ್ತಾರಲ್ಲ ನೋಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಅಬ್ದುಲ್ ಜಬ್ಬಾರ್ ಅವರ ಸ್ಪಷ್ಟನೆ. ಪದೇ ಅವ್ರ ಕುಟುಂಬಕ್ಕೆ ಟಿಕೆಟ್ ಬೇಡ, ಯಾರಿಗಾದ್ರೂ ಬೇರೆ ಕೊಟ್ಟರು ಕೂಡ ನಾವು ಕೆಲಸ ಮಾಡಕ್ ರೆಡಿ ಇದ್ದೇವೆ. ಅದ್ರ ಜೊತೆಗೆ ನಮ್ಮನ್ನು ಕೂಡ ಅಲ್ಪಸಂಖ್ಯಾತ ಸಮುದಾಯ ಅಥವಾ ನನ್ನನ್ನು ಕೂಡ ಪರಿಗಣಿಸಿ ಟಿಕೆಟ್ಗಾಗಿ ಅನ್ನುವಂತ ಒಂದು ಒತ್ತಾಯನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಿವ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಸಾಕಷ್ಟು ಜಟಪಟಿ ನಡೀತಾ ಇರತಕ್ಕಂಥದ್ದು. ಒಂದು ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ಬೇಕು ಅನ್ನುವಂಥದ್ದು, ಇನ್ನೊಂದು ಅಲ್ಪಸಂಖ್ಯಾತ ಸಮುದಾಯ ಹೆಚ್ಚಾಗಿದೆ, ನಮಗೆ ಟಿಕೆಟ್ ಬೇಕು ಅನ್ನುವಂಥದ್ದು ಅಲ್ಪಸಂಖ್ಯಾತ ನಾಯಕರ ಒತ್ತಾಯ ಇರತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯರು ಮತ್ತು ಅಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂತಹ ಅಬ್ದುಲ್ ಜಬ್ಬಾರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಕೂಡ ಟಿಕೆಟ್ ಆಕಾಂಕ್ಷಿ ಇದ್ದೀರಿ, MLC ಇದ್ದೀರಿ, ಹಿರಿಯ ನಾಯಕರು ಇದ್ದೀರಿ. ಆದ್ರೆ ಪಕ್ಷ ಯಾವ ತರ ಸ್ಪಂದಿಸ್ತಾ ಇದೆ ತಮ್ಮ ಮನವಿಗೆ ಅಂತ? ಪಕ್ಷ ಯಾವಾಗಲೂ ಯಾರ್ಯಾರು ಕೇಳ್ತಾರಂತ ಪರಿಶೀಲಿಸಿ ಸೂಕ್ತ ಕ್ರಮ ತಗೊಂತಾರಂತ ಭರವಸೆನೂ ಇದೆ. ಮುಂಚಿಂದನೂ ಅದೇ ಮನೆ ಮಾಡ್ಕೊಂಡ್ ಬಂದಿದ್ದಾರೆ. ಯಾರು ಪ್ರಬಲ ಇದ್ದಾರೆ, ಯಾರಿಗೆ ಕೊಟ್ರೆ ಗೆಲ್ತಾರೆ, ಯಾರಿಗೆ ಕೊಟ್ರೆ ಚೆನ್ನಾಗಾಗ್ತದೆ ಅಂತ, ಪಕ್ಷಕ್ಕೆ ಒಳ್ಳೇದಾಗ್ತದೆ ಅಂತ ತೀರ್ಮಾನ ಮಾಡ್ತಾರೆ ಮುಖಂಡರುಗಳು. ಅಲ್ಲ, ಬಹಳ ಪ್ರಮುಖವಾಗಿ ಕುಟುಂಬದಲ್ಲಿ ಯಾರು ಮರಣ ಹೊಂದಿರ್ತಾರೆ ಹಾಲಿ ಇದ್ದವ್ರಿಗೆ ಅವ್ರಿಗೆ ಕೊಡ್ತಕ್ಕಂಥದ್ದು ವಾಡಿಕೆ. ಆದ್ರೆ ಯಾಕೆ ಈ ಸರಿ ಬ್ರೇಕ್ ಮಾಡ್ಬೇಕು ಅನ್ನುವಂಥದ್ದು ತಮ್ಮ ಒತ್ತಾಯ ಅಂತ ಸರ್? ಅವ್ರ ಮಗ ಮಿನಿಸ್ಟರ್ ಇದ್ದಾರೆ, ಸೊಸಿ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ, ಎಲ್ಲರೂ ಬೇರೆ ಎಲ್ಲ ಅದೇ ಮನೆಯ ಕೊಟ್ಬಿಟ್ರೆ ಬೇರೆ ಎಲ್ಲೇನು ಪಕ್ಷ ಇಲ್ವಾ? ಬೇರೆ ಯಾರು ಲೀಡರ್ಗಳು ಇಲ್ವಾ? ಯಾವ್ದೋ ಪಕ್ಷದ ವರ್ಕರ್ಸ್ ಇಲ್ವಾ ಅಂತ ನಾವು ಕೇಳ್ತಾ ಇದೀವಿ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಡ್ಬೇಕು ಅನ್ನುವಂಥದ್ದು ಅಥವಾ ಬೇರೆ ಯಾರಿಗೆ ಕೊಟ್ಟರು ಅವ್ರ ಕುಟುಂಬ ಹೊರತುಪಡಿಸಿ ನೀವು ಕೆಲಸ ಮಾಡಕ್ ರೆಡಿ ಇದ್ರಿ? ಅಲ್ಪಸಂಖ್ಯಾತರು ಜಾಸ್ತಿ ಇದಾರಂತ ನಾವು ಕೇಳ್ತಾ ಇದೀವಿ. ಅದ್ರ ಜೊತೆಗೆ ಬೇರೆ ಯಾರು ಕೊಟ್ರು ನಾವು ಮಾಡ್ತೀವಿ. ಅದ್ರಾಗ ಎರಡನೇ ವಿಚಾರನೇ ಇಲ್ಲ. ಬೇಕಾದಷ್ಟು ಜನ 3-4 ಪ್ರಬಲವಾದ ಕಮ್ಯುನಿಟಿ ಇದಾವ ಅಲ್ಲಿ. ಒಂದು ಪಂಚಮಶಾಲಿ ಸಮಾಜ ಇದೆ, ಎರಡನೇದು ನಾಯಕ ST ಸಮಾಜ ಇದೆ, ಮೂರನೇದು ಕುರುಬ ಸಮಾಜ ಇದೆ, ಮತ್ತೆ SC ಸಮಾಜ ಇದೆ. ಇದ್ರಾಗ ಯಾರು ಬೇಕಾದ್ರೂ ಕೊಡ್ಲಿ, ನಾವು ಮಾಡ್ತೀವಿ. ಅವ್ರಿಗೆ ಕೊಡ್ಬೇಕಂತ ಏನದ ಕಾಂಟ್ರಾಕ್ಟ್ ಅಲ್ಲಲ್ಲ. ಅಂದ್ರೆ ಶಾಮನೂರ್ ಕುಟುಂಬಕ್ಕೆ ಅವ್ರಿಗೆ ಕೊಡೋದು ನೀವು ವಿರೋಧ ಇದೆ ಅನ್ನೋದು? ವಿರೋಧ ಏನಿಲ್ಲ, ಎಲ್ಲಾದು ಅವ್ರಿಗೆ ಕೊಡಬಾರ್ದು, ಬೇರೆಯವ್ರು ಆಧಾರ ಅಂತ ಹೇಳ್ತಾರೆ. ನಾನು ಪಕ್ಷದ ಜಿಲ್ಲಾಧ್ಯಕ್ಷನಾಗಿ 3 ಸರ್ತಿ ಕೆಲಸ ಮಾಡಿದ್ದೀನಿ. ನಮ್ಗೆ ಅಲ್ಲಿ ಜನದ ನಾಡಿ ನುಡಿ ಗೊತ್ತು. ಅಲ್ಲಿ ಅಷ್ಟು ಸಮಾಜ 90% ಅಹಿಂದ ಸಮಾಜ ಇಟ್ಕೊಂಡು ದಾವಣಗೆರೆ ಸೌತ್ ನಲ್ಲಿ ಬರೀ ಇವ್ರ ಫ್ಯಾಮಿಲಿಗೆ ಕೊಡ್ಕೊಂಡು ಹೋಗ್ತಿರಲ್ಲ ಅಂತ ನಮ್ಮ ವಿರೋಧ ಇದೆ ಅಷ್ಟೇ. ಒಂದು ವೇಳೆ ಪಕ್ಷ ನಿಮ್ಮ ಮಾತುಗಳನ್ನ ಮೀರಿ ಅವ್ರ ಕುಟುಂಬಕ್ಕೆ ಟಿಕೆಟ್ ನೀಡಿದ್ರೆ ತಮ್ಗಳ ನಡೆ ಏನಿರುತ್ತೆ ಅಂತ ಸರ್? ನಮ್ಗಳ ನಡೆ ಏನಿಲ್ಲ, ವರ್ಕರ್ಸ್ಗಳು ಲೀಡರ್ಗಳು ಏನ್ ಹೇಳ್ತಾರ ಆ ಡೈರೆಕ್ಷನ್ ಮೇಲೆ ಹೋಗ್ತೀವಿ. ಪಕ್ಷ ಬಿಟ್ಟು ಪಕ್ಷ ವಿರೋಧಿ ಕೆಲಸ ಮಾಡಕ್ ತಯಾರಿಲ್ಲ ನಾವು. ಈಗ ತನಕ ಮಾಡಿಲ್ಲ, ಹಿಂದೆನೂ ಮಾಡಿಲ್ಲ, ಮುಂದೆನೂ ಮಾಡಾಕಿಲ್ಲ. ತಮ್ದೊಂದು ಮನವಿ ಇದೆ, ನಮ್ಮನ್ನು ಪರಿಗಣಿಸಿ ಅನ್ನೋಂಥದ್ದು. ನಮಗೆ ಭರವಸೆ ಇದೆ, ಮನವಿ ಸಮೇತ ಭರವಸೆನೂ ಇದೆ. ನಮಗೆ ಪರಿಗಣಿಸ್ತಾರೆ, ಯಾಕಂದ್ರೆ 40 ವರ್ಷದಿಂದನೂ ನಾವು ಅದು ಆ ವಿಚಾರ ನಡ್ಕೊಂತ ಬರ್ತಾ ಇದೀವಿ ಅಂತ ಅಷ್ಟೇ. ಆದ್ರೆ ತಮ್ಮ ಮನವಿಗೆ ನಿಮ್ಮನ್ನ ಸಮುದಾಯದ ನಾಯಕರು ಸ್ಪಂದಿಸ್ತಾ ಇಲ್ಲ ಸರಿಯಾಗಿ ಅನ್ನೋದು. ನಮ್ಗೆ ನಂದು ಇನ್ನು ಈಗ ತನಕ ಗೊತ್ತಾಗಿಲ್ಲ. ಅದು ಇಲ್ಲ ಅಂತ ನಿರಾಕರಿಸಿದಲ್ಲಿ ನಮ್ಗೆ ಅದು ಗೊತ್ತಾಗ್ತೈತಿ. ಈಗ ತನಕ ನಮ್ಗೆ ಭರವಸೆ ಇದೆ, ಕೊಡ್ತಾರ. ಜಮೀರ್ ಅವ್ರು ಏನಾದ್ರು ಮಾತನಾಡ್ತಾರ ಸರ್ ಹೈಕಮಾಂಡ್ ಸಿಎಂ ಅವ್ರ ಜೊತೆ? ಇಲ್ಲ, ಜಮೀರ್ ಅವರು ಹೇಳಿರೋದು ಮುಸ್ಲಿಮಿಗೆ ಕೊಡ್ರಿ ಅಂತ, ನನಗ್ ಕೊಡ್ರಿ ಅಂತ ಎಲ್ಲಿ ಹೇಳಿಲ್ಲ ಅವ್ರು. ಒಟ್ಟಲ್ಲಿ ಪಕ್ಷ ಹೇಗ್ ಹೇಳುತ್ತೆ ಹಾಗೆ ಕೇಳ್ತೀರಿ ಅಷ್ಟೇ. ಪಕ್ಷ ಅಂತ ಹೇಳಿದ್ರೆ ನಮ್ಮ ಬೆನ್ವಿ ಸ್ವೀಕರಿಸ್ತಾರಲ್ಲ ನೋಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಅಬ್ದುಲ್ ಜಬ್ಬಾರ್ ಅವರ ಸ್ಪಷ್ಟನೆ. ಪದೇ ಅವ್ರ ಕುಟುಂಬಕ್ಕೆ ಟಿಕೆಟ್ ಬೇಡ, ಯಾರಿಗಾದ್ರೂ ಬೇರೆ ಕೊಟ್ಟರು ಕೂಡ ನಾವು ಕೆಲಸ ಮಾಡಕ್ ರೆಡಿ ಇದ್ದೇವೆ. ಅದ್ರ ಜೊತೆಗೆ ನಮ್ಮನ್ನು ಕೂಡ ಅಲ್ಪಸಂಖ್ಯಾತ ಸಮುದಾಯ ಅಥವಾ ನನ್ನನ್ನು ಕೂಡ ಪರಿಗಣಿಸಿ ಟಿಕೆಟ್ಗಾಗಿ ಅನ್ನುವಂತ ಒಂದು ಒತ್ತಾಯನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಿವ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.